4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಡಬೇಕು. 4 ಜನ್ಮಕ್ಕಾಗುವಷ್ಟು ಕಾಯಿಲೆನೂ ಕೂಡ ಒಂದೇ ಜನ್ಮದಲ್ಲಿ ಖರೀದಿಸ್ತಾ ಇದ್ದೀವಿ. ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರುತ್ತೆ, ನಾನು ಕಾಸು ಕೊಡಲ್ಲ ಅನ್ನೋ ರೇಂಜಿಗೆ ನಾವು ಬಂದು ನಿಂತ್ಕೊಂಡಿದ್ದೀವಿ. ಪುಟ್ಟ ವಯಸ್ಸಿನ ಮಕ್ಕಳಿಗೆ ಮಾಲ್ನ್ಯೂಟ್ರಿಷನ್ ಬಂದಿದ್ದೆ ಸಾಧನೆ ಅಂತಕ್ಕಂಥ ಮಾತನ್ನು ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಕಿಶೋರ್. ಜಂಕ್ ಫುಡ್ ಕೇಳೋಕ್ಕೆ ಎಷ್ಟು ಪ್ರಿಯವಾಗಿದೆ ಅಲ್ವಾ? ಇದ್ರ ಬಗ್ಗೆ ಏನೋ ಮಾತಾಡಬೇಡಿ ಸರ್, ನಮಗೆ ತುಂಬ ಇಷ್ಟವಾದನ್ನು ನೀವು ಬೇಡ ಅಂದ್ಬಿಟ್ರೆ ನಾವು ಹೂ ಅನ್ನೋಣ. ನಿಮ್ಗೊಂದು ಸ್ಮಾಲ್ ಎಕ್ಸಾಂಪಲ್ ಕೊಡಲಾ? ಮೊಬೈಲ್ ತೊಗೋತೀರಾ, ದಿನ ಬೆಳಗಾದರೆ ಖುಷಿಯಿಂದ ವಾಟ್ಸಪ್ಪು ತೆಗಿತಾ ಇರ್ತೀರ. ಒಂದು 20 ದಿವಸ ಆಯಿತು ಅಂತ ಇಟ್ಕೊಳ್ಳಿ, ದಿವಸಕ್ಕೊಂದು 5,000 ಮೆಸೇಜು, 5,000 ಫೋಟೋ ಬಂತು ಅಂತ ಇಟ್ಕೊಳ್ಳಿ. 20 ದಿವಸ ಅಂದರೆ ಏನಾಗುತ್ತೆ? ಮೊಬೈಲು ತುಂಬೋಗುತ್ತೆ, ಸರ್ಕಲ್ ಸುತ್ತಾ ಇರುತ್ತೆ, ಓಪನ್ನೇ ಆಗೋಲ್ಲ, ಬೇಜಾರು ಬಂದುಬಿಡುತ್ತೆ. ನೀವು ಅಂಗಡಿ ಇಟ್ಕೊಂಡು ಹೋಗ್ತೀರಾ, ಅವನೇನು ಹೇಳ್ತಾನೆ, ಸರ್ ತುಂಬ ಟಾಕ್ಸಿಸಿಟಿ ಆಗಿಬಿಟ್ಟಿದೆ ಸರ್ ಮೊಬೈಲಲ್ಲಿ. ಕೂತ್ಕೊಂಡು 5,000 ಫೋಟೋಲಿ 4,850 ಫೋಟೋ ತೆಗೆದುಬಿಡಿ ಸರ್, 150 ಫೋಟೋ ಇಟ್ಕೊಂಡ್ರೆ ಫಾಸ್ಟಾಗಿ ಓಡಾಡುತ್ತೆ ಅಂತ. ಅದನ್ನು ಡಿಟಾಕ್ಸಿಫಿಕೇಷನ್ ಆಫ್ ಮೊಬೈಲ್ ಅನ್ನೋ ಪದ ಇವತ್ತೆಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಸರ್ ನಾನು ತುಂಬ ಇಮೇಲ್ಸ್ ಬರ್ತದೆ, ನೋಡಲ್ಲ, ಮೇಲ್ಸು ವಾಟ್ಸಪ್ಸು ನನಗೆ ತಲೆಗೆಟ್ಬಿಡಿ ಸರ್, ಐ ಮೀನ್ ಟು ಡಿಟಾಕ್ಸ್ ಮೋಡು. ಸೊ ಹಾಗಾಗಿ ವಾಟ್ಸಪ್ಪೆಲ್ಲ ನಾನು ನೋಡಲ್ಲ ಸರ್ ಅಂತ ಬರೆದಿಟ್ಕೊಳ್ಳಿ. 5 ವರ್ಷಕ್ಕೆ ತಿರ್ಗಾ ಬೇಸಿಕ್ ಆ್ಯಂಡ್ ಸೆಟ್ಟಿಂಗ್ ನಾವೆಲ್ಲ ಬಂದರೂ ಅದಕ್ಕೆ ಅತಿಶಯ ಏನಿಲ್ಲ. ಇವಾಗ ಜಂಕ್ ಫುಡ್ ಹೇಗೆ ಕೊರಿಲೇಷನ್ ಅಂತೀರಾ? ಯಾವಾಗಲೂ ಮಗು, ವಯಸ್ಸು, ದೊಡ್ಡವರು, ಯೂತು, ಯೌವನ, ಒಂದು ಪ್ರಾಯ ಇದೆ, ಕಷ್ಟಪಟ್ಟು ತಿಂಗಳ ಪೂರ್ತಿ ಕೆಲಸ ಮಾಡ್ತೀವಿ, ವಾರ ಪೂರ್ತಿ ಕೆಲಸ ಮಾಡ್ತೀವಿ. ಅಮೇರಿಕಾಲ್ ಸೂರ್ಯ ಹುಟ್ಟೋ ಟೈಮ್ಗೆ ನಾವು ಇಲ್ಲಿ ಕೆಲಸ ಮಾಡ್ತೀವಿ, ಆಸ್ಟ್ರೇಲಿಯಲ್ಲಿ ಚಂದ್ರ ಹುಟ್ಟೋ ಟೈಮ್ಗೆ ನಾವು ಇಲ್ಲಿ ಮಲ್ಕೋತೀವಿ. ತುಂಬ ಥರ ಬಯೋಲಾಜಿಕಲ್ ಡಿಸ್ಪ್ಯಾರಿಟಿ ಇರೋದ್ರಿಂದ ಇವತ್ತಿನ ಆಧುನಿಕ ಜೀವನ ಶೈಲಿಯಲ್ಲಿ ಒಂಚೂರು ಈಚೆ ಕಡೆ ತಿನ್ಕೊಂಬಂದುಬಿಡ್ತೀವಿ ಸರ್. ಇದು ಒಂದು ಭಾಗ. ಎರಡನೇದು, ಕುಟುಂಬದ ಸಪೋರ್ಟೇ ಇಲ್ಲ ಸರ್. ನನ್ನ ಮನೆ ಯಾವುದೋ ದಕ್ಷಿಣ ಉತ್ತರ ಕರ್ನಾಟಕದಲ್ಲಿದೆ, ನಾನು ಬಂದು ಬೆಂಗಳೂರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ, ನನ್ನ ಕುಟುಂಬ ಅಂತ ಇನ್ನೂ ಇಲ್ಲ, ನಾನು ಏನು ತಿನ್ನಬೇಕು ಸರ್? ಹಾಗಾಗಿ ಇವತ್ತು ತುಂಬ ಎಲ್ಲ ಆ್ಯಪ್ಸೆಲ್ಲ ಇದೆ ಅಲ್ವಾ? ಆ್ಯಂಬುಲೆನ್ಸ್ಗಿಂತ ಫಾಸ್ಟಾಗಿ ಪಿಜ್ಜಾ ನಮ್ಮ ಮನೆಗೆ ಬರುತ್ತೆ, ನಾನು ಕಾಸು ಕೊಡಲ್ಲ ಅನ್ನೋ ರೇಂಜಿಗೆ ನಾವು ಬಂದು ನಿಂತ್ಕೊಂಡಿದ್ವಿ. ಅಂಥ ಒಂದು ಥಾಟ್ ಪ್ರೋಸೆಸ್ ನಮ್ಮದಾಗಿದೆ. ಪಾಶ್ಚಾತ್ಯ ಆಧುನಿಕ ಬೇಡವಾದಂತಹ ಆದರೂ ನಾಲ್ಗಿಗೆ ತುಂಬ ರುಚಿಕರವಾದಂತಹ ಖಾದ್ಯಗಳು ಕಣ್ಣು ಮುಂದೆ ರಾರಾಜಿಸ್ತಿರ್ತವಲ್ವ. ನೀವು ಯಾವುದನ್ನೂ ಹುಡ್ಕಕ್ಕೆ ಹೋಗಿ, ಇಲ್ಲಿಂದ ಮೈಸೂರಿಗೆ ಏನಪ್ಪ ದಾರಿ ಅಂತ ಹುಡ್ಕಕ್ಕೆ ಹೋಗಿ, ಮಧ್ಯದಲ್ಲಿ ಏನೆಲ್ಲ ಎಷ್ಟೆಲ್ಲ ನಿಮಗೆ ಖಾದ್ಯಗಳು ಸಿಗುತ್ತೆ. ಅವ್ನು 10 ರೂಪಾಯಿ ಕೊಟ್ಟನ 8 ರೂಪಾಯಿ ಕೊಡ್ತೀನಿ, ಇನ್ನೊಬ್ಬ ಒಂದು ತೊಗೊಂಡ್ರೆ ಇನ್ನೊಂದು ಫ್ರೀಯಾಗಿ ಕೊಡ್ತೀನಿ ಅನ್ನೋ ಹಂತಕ್ಕೆ ನಮ್ಮ ಮನಸ್ಸನ್ನ ಅಡಿಯಿಂದ ಮುಡಿವರೆಗೂ ಡಿಸ್ಟರ್ಬ್ ಮಾಡಿ 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನ ಅಡ ಇಟ್ಬಿಟ್ಟು ಅದನ್ನು ಆಸ್ವಾದನೆ ಮಾಡಬೇಕು. ಮಗು ಸ್ಕೂಲ್ಗೆ ಹೋದರೆ ಬ್ರಂಚ್, ಬ್ರೇಕ್ಫಾಸ್ಟ್ ಆ್ಯಂಡ್ ಲಂಚ್ ಮಧ್ಯದಲ್ಲಿ ತಿಂತಕ್ಕಂತಹ ಬ್ರಂಚಲ್ಲಿ ಒಂದು ಕೆಸೆಟ್ ಐಸ್ ಕ್ರೀಮ್ ಬೇಕೋ, ಒಂದು ಪಿಜ್ಜಾ ಬೇಕೋ, ಒಂದು ಮಂಚೂರಿ ಬೇಕೋ, ಒಂದು ಚಿಕನ್ 65 ಬೇಕೋ. ಸಿನಿಮಾ ಥಿಯೇಟ್ರ್ ಕೆಟ್ಟೋದಂಗೆ ಕ್ಲಾಸ್ ರೂಮಲ್ಲಿ ಪಾಪ್ಕಾರ್ನ್ ತಿನ್ನುವಂಥ ಒಂದು ಪದ್ಧತಿಗೆ ನಾವು ಅದನ್ನು ಒಪ್ಪಿದ್ದೀವಿ, ಆ ದುರಂತವನ್ನು ಅಪ್ಕೊಂಡಿದ್ದೀವಿ. ಇದರಿಂದ ಏನಾಗ್ತಿದೆ? ನಾಳೆ ಬರುವಂಥ ಕಾಯಿಲೆ ಇವತ್ತು ಬರ್ತಿದೆ, ನಾಳೆ ಅಂತ ಬರುವಂಥ ಡಯಾಬಿಟಿಸು ಇವತ್ತು ಬರ್ತಿದೆ, ನಾಳೆ ಬರುವಂಥ ಹೈಪರ್ ಟೆನ್ಷನ್ ಇವತ್ತು ಬರ್ತಿದೆ, ಹೊಟ್ಟೆ ಡುಮ್ಮ, ಕೈಕಾಲು ಸಣ್ಣ ಫಿಲಾಸಫಿ ಇವತ್ತು ಬರ್ತಿದೆ. 14-15 ವರ್ಷಕ್ಕೆ ಒಂದು ಹೆಣ್ಣುಮಗಳು ಮೆಚ್ಯೂರ್ ಆಗಿ ದೊಡ್ಡವಳಾಗ್ತಿದ್ದು, ಅದು 10 ವರ್ಷಕ್ಕೆ ಬಂದು ನಿಂತ್ಕೊಂಡಿದೆ. 3 ದಿವಸ ಮಾಸಿಕ ಸ್ರಾವ ಆಗಬೇಕು ಪ್ರಾಕೃತಿಕವಾಗಿ ಒಂದು ಹೆಣ್ಮಗುಗೆ, ಅದು 8-10 ದಿವಸ ಆಗ್ತಿದೆ. PCOD ರಾರಾಜಿಸ್ತಿದೆ. ಎಲ್ಲಿ ಅಲ್ಟ್ರಾಸೌಂಡ್ ಅಬ್ಡಮೆನ್ ಮಾಡಿ ಪೆಲ್ವಿಸ್ ತೆಗೆದು ನೋಡಿದ ತಕ್ಷಣ ಎಲ್ಲ ರಿಪೋರ್ಟ್ಸು ಬಹುತೇಕ ತಾರುಣ್ಯಾವಸ್ಥೆಯಲ್ಲಿ PCOD, ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಕ್ಕಂಥ ಒಂದು ಕಾಯಿಲೆ ಬಂದು ಆವೃತವಾಗಿದೆ. ಸೋಮಾರಿತನ ಬಂದಿದೆ, ಆಲಸಿತನ ಬಂದಿದೆ, ಕೂದಲು ಚಿಕ್ಕ ವಯಸ್ಸಿಗೆ ನೆರೆತು ಬೆಳಗಾಗ್ಬಿಟ್ಟು ಪ್ರಿಮೆಚ್ಯೂರ್ ಗ್ರೇಯಿಂಗ್ ಆಫ್ ಹೇರ್ ಅಂತ ಕರಿತೀವಿ. ಇಷ್ಟೆಲ್ಲ ಯಾಕಾಗ್ತಿದೆ ಗೊತ್ತಾ? ಒಂದು ಸಿಂಪಲ್ ಜಂಕ್ ಫುಡ್ಡನ್ನು ಫಸ್ಟು ಬಂದಾಗ ಅದು ಹುಳುಕ್ ಥರ ಇರ್ತಕ್ಕಂಥ ನೂಡಲ್ಸ್ನ ಯಾವತ್ತೋ ವರ್ಷಕ್ಕೆ 2 ವರ್ಷಕ್ಕೆ ತಿಂಗಳಿಗೆ ಬಂದಿದ್ದನ್ನು ಇವಾಗ ಗಂಟೆಗೊಮ್ಮೆ ತಿಂದರೆ ಸಾಕು ಅನ್ನೋ ಪರಿಸ್ಥಿತಿ ನಾವು ಬಂದು ನಿಂತ್ಕೊಂಡ್ಬಿಟ್ಟಿದ್ವಿ. 2 ನಿಮಿಷದಲ್ಲಿ ಆಗ್ತಕ್ಕಂಥ ಒಂದು ಖಾದ್ಯ ಎಷ್ಟು 20-30 ವರ್ಷ ಆದ್ರೂ ಅದರ ದುಷ್ಪರಿಣಾಮಗಳನ್ನ ನಾವು ಶರೀರದಿಂದ ಆ ಟಾಕ್ಸಿನ್ಸ್ನ ಡಿಟಾಕ್ಸಿಫೈ ಮಾಡೋಕ್ಕೆ ಎಷ್ಟು ಹರಸಾಹಸ ವೈದ್ಯರು ಪಡ್ತೀವಿ, ಅದು ನಮ್ಮ ಜವಾಬ್ದಾರಿ, ಅದು ಬೇರೆ ಮಾತು. ಬಳಲ್ತಕ್ಕಂಥ ಪೇಷಂಟ್ ಒದ್ದಾಡ್ತಾನಲ್ರಿ, ಅದನ್ನು ನೋಡಬೇಕು. ಒಂದು ಪುಟ್ಟ ಮಗು
ಒಂದು 10ನೇ ವಯಸ್ಸಿನ ಮಗು ಬೆಳಗ್ಗೆ ಬ್ರೆಡ್ಡು, ಮಧ್ಯಾಹ್ನ ಬಿಸ್ಕೆಟ್ಟು, ಸಾಯಂಕಾಲ ಪಿಜ್ಜಾ, ರಾತ್ರಿ ಪಾಸ್ತಾ, ಈ ಥರ ಎಲ್ಲ ಜಂಕ್ ಫುಡ್ಡು ಬಹುಶಃ ವೈಟ್ ಪಾಯ್ಸನ್ ಮೈದಾದಿಂದ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಹೆಚ್ಚಿನ ಮಟ್ಟದ ಡಾಲ್ಡಾ ಹಾಕಿ ಮಾಡಿರ್ತಕ್ಕಂಥದ್ದು, ವನಸ್ಪತಿಯನ್ನು ಹಾಕಿ ಮಾಡಿರ್ತಕ್ಕಂಥದ್ದು, ಅದಕ್ಕೆ ಹೆಚ್ಚಿನ ಮಟ್ಟದ ತುಪ್ಪವನ್ನು ಅಲ್ಲ, ತುಪ್ಪ ಇಸ್ ಆಲ್ವೇಸ್ ಬೆಟರ್, ಅದನ್ನು ನಾನು ಪ್ರತಿಪಾದಿಸ್ತಾನೆ ಬರ್ತಾಯಿದ್ದೀನಿ. ಅಧಿಕ ದೂಷಿತವಾದಂತಹ ಎಣ್ಣೆಯನ್ನು ಬಳಸ್ಕೊಂಡು ಮಾಡ್ತಾ ಬರ್ತದ್ರಿಂದ ಒಂದು ಸಿಂಪಲ್ ಪ್ರಾಬ್ಲಮ್ ಏನು ಗೊತ್ತಾ, ಮೋಷನ್ ಆಗಲ್ಲ. ಯಾವಾಗ ಮಲ ಶರೀರದಿಂದ ತ್ಯಾಜ್ಯವಾಗಿ ಹೊರಗೆ ಹೋಗಲ್ವೋ ಶರೀರ ನಿರ್ಮಲವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಮಲ ಅಂದರೆ ಎಂಡೋಟಾಕ್ಸಿನ್, ನಿರ್ಮಲ ಅಂದರೆ ದೋಷರಹಿತ, ಎಲ್ಲ ಕಸಗಳನ್ನು ಹೊರಗೆ ಹಾಕಿ ನಿರಾಳವಾಗಿ ಶರೀರ ತುಂಬ ಲಘುತ್ವವನ್ನು ಹೊಂದತಕ್ಕಂಥ ಒಂದು ಅವಸ್ಥೆ. ನಿರ್ಮಲವಾದಂತಹ ಶರೀರವನ್ನು ನಾವು ಇನ್ಪುಟ್ ಅನ್ನವಾಹ ಬಾಯಿಂದ ಹಿಡಿದು ಮೋಷನ್ ಹಾಗೂ ಗುದದ್ವಾರದ ಮುಖಾಂತರದವರೆಗೂ ಅಷ್ಟಕ್ಕೂ ಕೋಷ್ಠ ಅಂತ ಕರಿತೀವಿ. ಅಷ್ಟು ಶುದ್ಧವಾಗಿದ್ದರೆ ಎಲ್ಲ ಧರ್ಮದಲ್ಲೂ ಉಪವಾಸ, ಎಲ್ಲ ಧರ್ಮದಲ್ಲೂ ಆಹಾರಕ್ಕೆ ಒಂದು ಕಟ್ಟುಪಾಡನ್ನು ಹಾಕ್ತಾಯಿದ್ರು. ಯಾಕೆ ಕಟ್ಟುಪಾಡನ್ನು ಹಾಕ್ತಾಯಿದ್ರು, ಯಾಕೆ ಉಪವಾಸಗಳು, ಒಂದು ರೂಲ್ಸು, ಒಂದು ರೆಗ್ಯುಲೇಷನ್ಸ್ ಅನ್ನು ಧಾರ್ಮಿಕ ಚೌಕಟ್ಟಿನಲ್ಲಿ ಹಾಕ್ತಿದ್ರು ಅಂದರೆ ಈ ಥರ ಆಳ ಮೂಳ ಮಧ್ಯ ತಿಂದು ಆರೋಗ್ಯವನ್ನು ಕೆಡಿಸ್ಕೋಬೇಡಿ, 4 ಸೆಕೆಂಡ್ ನಾಲಿಗೆ ರುಚಿಗೆ 40 ವರ್ಷದ ಜೀವನನ ಅಡ ಇಡಬೇಡಿ ಅಂತಕ್ಕಂಥ ಒಂದು ಸ್ಥೂಲ ಪರಿಕಲ್ಪನೆ ನಮ್ಮ ಪೂರ್ವಿಕರಿಗಿತ್ತು. ನಾವು ತುಂಬ ವಿಜ್ಞಾನದಲ್ಲಿ ಮುಂದುವರೆದಿದ್ದೀವಿ. ಅಜ್ಞಾನ ಅಂತಕ್ಕಂಥ ಮೌಢ್ಯವನ್ನು ನಾವು ಪ್ರಶ್ನಿಸದೆ ಏನೆಲ್ಲ ಸಮಸ್ಯೆಗಳನ್ನ ತಂದುಕೊಡ್ತಾ ಇದ್ದೀವಿ ಅನ್ನೋಕ್ಕೆ ಪುಟ್ಟ ಮಕ್ಕಳಲ್ಲಿ ಒಂದು ಸಿಂಪಲ್ ಕಾನ್ಸ್ಟಿಪೇಷನ್ 5 ದಿವಸ 6 ದಿವಸ ಆದರೂ ಆ ಮಗುಗೆ ಮೋಷನ್ ಆಗಲ್ಲ ಅಂದರೆ ಲವಲವಿಕೆಯಿಂದ ಇರಲಿಕ್ಕೆ ಹೇಗೆ ಸಾಧ್ಯ? ಆ ಮಗು ದೈನಂದಿನ ಚಟುವಟಿಕೆಗಳಿಗೆ, ಒಂದು ಶಾಲೆಗೆ ಹೋಗೋಕ್ಕೆ ಬರಲಿಕ್ಕೆ ಹೇಗೆ ಸಾಧ್ಯ? ಫಿಸಿಕಲ್ ಆ್ಯಕ್ಟಿವಿಟೀಸ್ ಇವಾಗ ಇಲ್ಲವೇ ಇಲ್ಲ. ಮೊಬೈಲ್ ಬಂದಿದೆ, ಎಲ್ಲ ಕಂಪ್ಯೂಟರ್ ಗೇಮ್ಸ್ ಬಂದಿದೆ, ಸಿಕ್ಕಾಪಟ್ಟೆ ಟೆಕ್ನಾಲಜಿ ಬೇಸ್ಡ್ ಗೇಮ್ಸ್ ಬಂದಿದೆ. ಒಂದು ಚೆಸ್ ಆಡಲ್ಲ, ಒಂದು ರೂಬಿಕ್ಸ್ ಕ್ಯೂಬ್ ಆಡ್ತಾಯಿಲ್ಲ ಇವತ್ತು ಮಗು, ಒಂದು ಅಳಗುಳಿ ಮನೆ ಆಡ್ತಾಯಿಲ್ಲ, ಒಂದು ಹುಣಸೆ ಬೀಜದ ಆಟ ಆಡ್ತಾಯಿಲ್ಲ, ಒಂದು ಚೌಕ ಬಾರ ಆಡ್ತಿಲ್ಲ. ಎಲ್ಲ ದೇಶೀಯ ಆಟಗಳು, ಒಂದು ಮಲ್ಲಕಂಬ ಇಲ್ಲ, ಒಂದು ಕುಸ್ತಿ ಇಲ್ಲ, ಒಂದು ಕರಾಟೆ ಇಲ್ಲ, ಒಂದು ಖೋ ಇಲ್ಲ, ಒಂದು ಕಬಡ್ಡಿ ಇಲ್ಲ, ಕ್ರಿಕೆಟ್ ಎಲ್ಲೋ ಅಲ್ಪ ಸ್ವಲ್ಪ, ವಾಲಿಬಾಲು, ಥ್ರೋಬಾಲು, ಸ್ವಲ್ಪ ಸೆಗ್ಮೆಂಟ್ಸ್ ಆಫ್ ಪೇರೆಂಟ್ಸ್ ಅದನ್ನು ಸಪೋರ್ಟ್ ಮಾಡಿ ಮಕ್ಕಳು ಆಸಕ್ತಿ ತೋರಿಸ್ತಿದ್ದಾರೆ. ಬಿಟ್ಟರೆ ಎಷ್ಟು ಜನ ಇವತ್ತು ಸಿಟಿ ಅಷ್ಟೇ ಮಾತಾಡ್ತಿಲ್ಲ, ರೂರಲ್ ಪ್ಲೇಸಸ್ಸಲ್ಲಿ ಕೂಡ ಈ ಜಂಕ್ ಫುಡ್ಡು, ಲೇಝಿ ಲೈಫ್ ಸ್ಟೈಲು ನಮ್ಮನ್ನು ಆವೃತ ಆಗಿದೆ, ನಮ್ಮನ್ನು ಮುಸುಕು ಎಷ್ಟು ಕವರ್ ಮಾಡಿಕೊಂಡಿದೆ. ಮುಂಚೆ ಹಳ್ಳೀಲಿ 4 ಕಿಲೋಮೀಟ್ರ್ ಹುಡುಗ ಸ್ಕೂಲ್ ನಡ್ಕೊಂಡು ಹೋಗ್ಬೇಕಾಯ್ತು, 4 ಕಿಲೋಮೀಟ್ರ್ ನಡ್ಕೊಂಬರ್ಬೇಕಾಯ್ತು. ಇವತ್ತು ಬೆಡ್ರೂಮಿಂದ ಕ್ಲಾಸ್ ರೂಮ್ವರೆಗೂ ಟ್ಯಾಕ್ಸಿ ಸರ್ವಿಸ್ ಬಂದಿದೆ, ಹಳ್ಳಿ ಭಾಗದಲ್ಲೂ ಇದೆ. ಹುಡುಗ ಶಾರೀರಿಕವಾಗಿ ದಣಿತಾನೇ ಇಲ್ಲ, ಮಾನಸಿಕವಾಗಿ ದಣಿತಾ ಇಲ್ಲ. ಸ್ಕೂಲಲ್ಲಿ ಒಂದು ಟ್ಯೂಷನ್ನು, ಮನೆಗೆ ಬಂದು ವರ್ಕ್ ಮಾಡು ಅಂದರೆ ಮನೇಲಿ ಎಕ್ಸ್ಟ್ರಾ ಪ್ರೈವೇಟ್ ಟ್ಯೂಷನ್ನು, ಅದಾದಮೇಲೆ ಫಿಕ್ಸೆಡ್ ಸಿಲೆಬಸ್ಸು, ಅದಾದಮೇಲೆ ಎಂಟ್ರೆನ್ಸ್ ಟೆಸ್ಟು. ಎಷ್ಟು ಕಲಿತಾನೋ ಅದಕ್ಕಿಂತ ಹೆಚ್ಚಿನ ಕಲಿಬಹುದೋ, ಎಷ್ಟು ಕಲಿಬೋದೋ ಅದಕ್ಕಿಂತ ಹೆಚ್ಚಿನ ಮಾನಸಿಕ ಒತ್ತಡ, ಅಶುದ್ಧವಾದಂತಹ ಜಂಕ್ ಫುಡ್ಡು. ಆಲ್ಟರ್ನೇಟಿವ್ಸ್ ಇಲ್ವಾ ಜಂಕ್ ಫುಡ್ಗೆ? ಒಂದು ಹಣ್ಣನ್ನು ಕೊಡ್ತೀವಾ? ಇಲ್ಲ ಸರ್, ಫ್ರೂಟ್ ಜ್ಯೂಸ್ ಕೊಡಿಸ್ಬಿಡ್ತೀನಿ, ಒಳ್ಳೆ ನ್ಯೂಟ್ರಿಷನ್ ಬರುತ್ತೆ. ಎಲ್ಲಿ ಬರುತ್ತೆ ನ್ಯೂಟ್ರಿಷನ್ನು? ಫ್ರೂಟ್ ಜ್ಯೂಸನ್ನು ನೀವು ಅಂಗಡೀಲಿ ತೊಗೊಂಡು ಕುಡಿದಾಗ ಹಣ್ಣಿನ ಸಿಪ್ಪೆಯನ್ನು ಅಂಗಡಿಯವನು ಆ ಸಕ್ಕರೆ ಮಿಶ್ರಿತವಾದಂಥ ಹಣ್ಣಿನ ಸಿಪ್ಪೆನ ಡಸ್ಟ್ಬಿನ್ಗೆ ಹಾಕಿದಾಗ ಸಣ್ಣಗಿರ್ತಕ್ಕಂಥ ಇಲ್ಲಿ ತಿಂದು ಹೆಗಣಾಗುತ್ತೆ ಹೊರತು ಈ ದೊಡ್ಡ ಹುಡುಗಕ್ಕೆ ಮಾಲ್ ನ್ಯೂಟ್ರಿಷನ್ ಆಗುತ್ತೆ, ಓವರ್ ನ್ಯೂಟ್ರಿಷನ್ ಆಗುತ್ತೆ, ಅಂಡರ್ ನರಿಷ್ಡ್ ಆಗಿರ್ತಾರೆ, ಹೈಪರ್ ನ್ಯೂಟ್ರಿಸ್ಟ್ ಮತ್ತಷ್ಟು ಹೈಪರ್ ನ್ಯೂಟ್ರಿಸ್ಟ್ ಆಗ್ತಾರೆ. ಆ ಡಿಸ್ಪ್ಯಾರಿಟಿ ಕಂಟಿನ್ಯೂ ಆಗ್ತಿದೆ. ಬೆಂಗಳೂರಲ್ಲಿ ಇಷ್ಟೆಲ್ಲ ಮಾಲ್ಗಳು ಬಂತು, ಇಷ್ಟೆಲ್ಲ ಈಟ್ರೀಸ್ ಬಂತು, ಏನಪ್ಪ ನಿಮಗೆ ಸಾಧನೆ ಅಂದರೆ ಪುಟ್ಟ ವಯಸ್ಸಿನ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಬಂದಿದ್ದೆ ಸಾಧನೆ ಅಂತಕ್ಕಂಥ ಮಾತನ್ನು ನಾವು ಸದಾಕಾಲ ಹೇಳ್ತಿರ್ತೀವಿ. ಪುಟ್ಟ ವಯಸ್ಸಿನ ಮಕ್ಕಳಿಗೆ ಮಾಲ್ ನ್ಯೂಟ್ರಿಷನ್ ಬಂದ್ಬಿಡ್ತು. ಒಂದು ಕಾಲದಲ್ಲಿ ತಿನ್ನೋಕ್ಕಿರಲಿಲ್ಲ, ಆರೋಗ್ಯ ಇತ್ತು. ಇವತ್ತು ತಿನ್ನೋಕ್ಕೆ ಎಲ್ಲವೂ ಇದೆ. ಬೆರಳು ತುದಿಲಿ ದುಡ್ಡಿದೆ, ಬೆರಳು ತುದಿಲಿ ಮೊಬೈಲ್ ಇದೆ. ನೀವು ಏನು ಹೇಳಿದ್ರೆ ಅದು ಕಾರ್ಡೋ ಇನ್ಯಾವುದೋ ಒಂದು ಪೇಮೆಂಟ್ ಮೋಡಲ್ಲಿ ನಾವು ಆರ್ಡ್ರ್ ಮಾಡಿಕೊಂಡು ಹೊಟ್ಟೆ ತುಂಬ 4 ಜನ್ಮಕ್ಕಾಗೋಷ್ಟು ಒಂದೇ ಜನ್ಮದಲ್ಲಿ ತಿಂತೀವಿ. 4 ಜನ್ಮಕ್ಕಾಗೋಷ್ಟು ಕಾಯಿಲೆನೂ ಕೂಡ ಒಂದೇ ಜನ್ಮದಲ್ಲಿ ಖರೀದಿಸ್ತಾ ಇದ್ದೀವಿ. ಯು ಆರ್ ನಾಟ್ ಬೈಯಿಂಗ್ ಫುಡ್, ಯು ಆರ್ ಬೈಯಿಂಗ್ ಡಿಸೀಸಸ್. ಇದನ್ನು ನಾವು ಚಿಂತನೆಯಲ್ಲಿ ಇಟ್ಕೊಂಡಾಗ ನಾವು ಕೆಡೋದು ಬಿಡಿ, ಮುಂದಿನ ಪೀಳಿಗೆಗೆ ಒಂದು ಸಾಯಂಕಾಲ ಬೇಜಾರಾದರೆ ಒಂದು ಜೋಳ ತಿನ್ಸತ್ತಪ್ಪ, ಬೀದಿಲಿ ಜೋಳ ತಿನ್ಸಿದ್ರೆ ನಮಗೆ ಕೀಳರಿಮೆ ಅಲ್ವಾ? ಒಂದು ತುಂಬ ಹೈಪರ್ ಸೊಫೆಸ್ಟಿಕೇಟೆಡ್ ಪಾಶ್ ಜಂಕ್ ಫುಡ್ನ ಸಾವಿರಾರು ರೂಪಾಯಿ ಕೊಟ್ಟು ನಾವು ತಿಂದರೆ ಅದು ಫ್ಯಾಂಟಸಿ. ಒಂದು ಕೋಸಂಬರಿ ತಿಂದರೆ ನಾವು ಅವಮಾನನ. ಒಂದು ಪೇರ್ಲೆ ಹಣ್ಣು ಅಥವಾ ಚೇಪಕಾಯಿನ ಚೆನ್ನಾಗಿ ಗಾಡಿಯಲ್ಲಿ ನೀರು ಇಟ್ಕೊಂಡು ತೊಳೆದು ಬೀದಿಲಿ ಉಪ್ಪು ಹಾಕ್ಕೊಂಡು ತಿನ್ಕೊಂಡು ನಡ್ಕೊಂಡು ಹೋಗ್ತಾರೆ, ಆ ಸ್ವಾದನೇ ಬೇರೆ ಅಲ್ರಿ. ಕಡಲೆಕಾಯಿಗಿಂತ ಯಾವ್ದಾದ್ರು ಅನ್ಕಂಟಾಮಿನೇಟೆಡ್ ಫುಡ್ ಸಿಗುತ್ತಾ? ಹುರಿದಿರ್ತಕ್ಕಂಥ ಕಡಲೆಕಾಯಿನ ಅಥವಾ ಹಸಿ ಕಡಲೆಕಾಯಿನ
ನೀವು ಬೀದಿಲಿ ಅಫ್ಕೋರ್ಸ್ ಸ್ವಚ್ಛ ಭಾರತ ಕಸಾನ ಜೋಬಲ್ಲಿ ಹಾಕ್ಕೋಬೇಕು, ಅದು ಬೇರೆ ವಿಚಾರ. ಬೀದಿ ಪೂರ್ತಿ ನೀವು ಕಡಲೆಕಾಯಿ ಹಾಕ್ಕೊಂಡು ಟೈಮ್ ಪಾಸ್ ಕಡಲೆಕಾಯಿ ಅಂತ ಅದ್ರ ಹೆಸರಲ್ವ. ಸ್ವಾದಿಷ್ಟವೂ ಹೌದು, ಪೌಷ್ಟಿದಾಯಕವೂ ಹೌದು, ಆ್ಯಂಡ್ ಶುಚಿತ್ವದಾಯಕವೂ ಹೌದು, ಆರೋಗ್ಯಕಾರಕವೂ ಹೌದು. ಒಂದು ಚಿಕ್ಕಿ ರೀ ಕಡಲೆಕಾಯಿ ಚಿಕ್ಕಿ ಟಾಫಿ ₹2 ₹5 ಇವತ್ತಿಗೂ ಸಿಗುತ್ತೆ. ಟಿಲ್ ಡೇಟ್ ಈಸ್ ನಾಟ್ ದ ಚೀಪೆಸ್ಟ್ ಎಡಿಬಲ್ ಥಿಂಗ್. ನೀವು ಒಂದು ಪ್ಯಾಕೆಟ್ ಚಿಪ್ಸ್ ಕೊಡಿಸೋ ಬದಲಿ 90 ಪೈಸಾ ಗಾಳಿ 10 ಪೈಸಾ ಚಿಪ್ಸ್ ಕೊಡಿಸೋ ಬದಲಿ ₹5 ಟಾಫಿಲಿ ₹5 ಪ್ರೋಟೀನ್ಸು ₹5 ನ್ಯೂಟ್ರಿಯೆಂಟ್ಸ್ ಇರುತ್ತಲ್ವ. ಅದನ್ನು ನಾನು ಯಾಕೆ ತಿನ್ನಬಾರ್ದು? ಈ ಥರದ ಚಿಂತನೆಗಳನ್ನ ನಾನು ಯಾಕೆ ಬಿತ್ತಿ ನನ್ನ ಮಕ್ಕಳು ತಿನ್ನೋಂಥ ಮಾಡಬಾರ್ದು? ಇದನ್ನೇ ಒಂದು ಪರಿಪಾಠ ಅಂತ ಮಾಡಿಕೊಂಡು ಒಂದೊಳ್ಳೆ ಬರ್ತ್ಡೇ ಸೆಲೆಬ್ರೇಷನ್ಗೆ ನಾನು ಯಾವುದೋ ಒಂದು ಚಾಕ್ಲೇಟ್ಸನ್ನ, ದುಬಾರಿ ಚಾಕ್ಲೇಟ್ಸನ್ನು, ಕಾಯಿಲೆ ಪ್ರಚೋದನೆ ಮಾಡ್ತಕ್ಕಂಥ ಚಾಕ್ಲೇಟ್ಸ್ ಕೊಡ್ತೀನಿ ಬದಲಿ ಒಳ್ಳೆಯ ದೊಡ್ಡ ಟಾಫಿ ಬಾರನ್ನು, ಚಿಕ್ಕಿ ಬಾರನ್ನು, ಕಡಲೆಕಾಯಿ ಚಿಕ್ಕಿ ಬಾರನ್ನು ಒಂದು 100 ಜನಕ್ಕೆ ನನ್ನ ಹುಟ್ಟಿದಬ್ಬ ಅಂತ ಯಾಕೆ ಹಂಚಬಾರ್ದು? ಈ ಥರದ ಸಕಾರಾತ್ಮಕವಾದಂತಹ ಚಿಂತನೆಗಳನ್ನ ನಾವು ಹಂಚ್ತಾ ಬರ್ತಿದ್ರೆ ಡೆಫಿನೆಟ್ಲಿ ಆರೋಗ್ಯ ನಮ್ಮದೇ. ಜಂಕ್ ಫುಡ್ಡು ಬೇಕಾ ಬೇಡವಾ ಯೋಚನೆ ನಿಮ್ಮದು, ಯಾಕಂದರೆ ನಿಮ್ಮ ಆರೋಗ್ಯ ನಿಮ್ಮ ಕೈಲಿ. ಇನ್ನು ಅನೇಕ ವಿಚಾರಗಳು, ಅನೇಕ ಪರಿಹಾರಗಳು ವಾಪಸ್ ಬರ್ತೀನಿ, ಕಾಯ್ತಾ ಇರಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.